ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಹಾಯ್ ಸೊ ಇವಾಗ ಟೈಮ್ ಆಗಿದೆ ಸಾಯಂಕಾಲ 6:20. ಸೊ ನಾವು ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಬಿಡೋಣ. ಇವತ್ತು 25th ಈವ್ನಿಂಗು. ನನಗೆ ಮಧ್ಯಾಹ್ನನೇ ಹೋಗೋಣ ಅಂದ್ಕೊಂಡ್ವಿ. ಸ್ವಲ್ಪ ಮಧ್ಯಾಹ್ನ ನಾವು ಲಾಕರಿಂದ ಕೆಲವೊಂದಷ್ಟು ಜ್ಯುವೆಲ್ರೀಸ್ಗಳನ್ನ ತಗೋಬರ್ಬೇಕಾಗಿತ್ತು. ಮತ್ತು ಲಾಕರ್ ಬಗ್ಗೆ ಡೀಟೇಲ್ಸ್ ಹೇಳಿ, ಗೋಲ್ಡ್ ಇಡೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಬ್ಯಾಂಕಲ್ಲಿ ನೀವೇನಾದರೂ ಲಾಕರ್ ಯೂಸ್ ಮಾಡಬೇಕು ಅಂದರೆ ಲಾಕರ್ ಅಕೌಂಟನ್ನು ಸಪ್ರೇಟಾಗಿ ಮಾಡಿಸ್ಕೋಬೇಕು. ನೀವು ಲಾಕರ್ ಅಕೌಂಟ್ ಬಗ್ಗೆ ಡೀಟೇಲ್ಸ್ ಕೇಳಿದ್ರೆ ಬ್ಯಾಂಕಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಚೆಕ್ ಮಾಡ್ಬೋದು. ನೀವು ನಿಯರ್ ಬೈ ಬ್ಯಾಂಕ್ಗಳಲ್ಲಿ ನೀವು ಆರಾಮಾಗಿ ಲಾಕರ್ ಅಕೌಂಟ್ನ ಓಪನ್ ಮಾಡಬಹುದು. ಸೊ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಬರೋದೇ ಆಲ್ಮೋಸ್ಟ್ ಒಂದು 4:30 ಆಗೋಯಿತು. ಸೊ ಯಾಕಪ್ಪ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಅಂದರೆ ನಮ್ಮ ರಿಲೇಟಿವ್, ನಮ್ಮ ಮಾವನ ಮಗನ ಮದುವೆ ಊರಲ್ಲಿ, ಹುಣಸೂರಲ್ಲಿ. ನಮ್ಮ ಮಾವ ಬಂದಿದ್ರು. ಪಾಪ ಕಾರ್ಡ್ ಕೊಡತ್ತೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ಸೊ ಅದಕ್ಕೆ ಅದ್ರದ್ದೇನು ವ್ಲಾಗ್ ರೆಕಾರ್ಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಅಷ್ಟೇ, ಏನೇನಿಲ್ಲ. ಸೊ ಸೊ ಅದಕ್ಕೆ ಇವಾಗ ನಾನು ಯಶು, ಸುಬ್ಬು, ಮನೆಯವರು 4 ಜನನು ಹೋಗಿ ಒಂದು ಸ್ವಲ್ಪ ಅಂದರೆ ಇವಾಗ ರೀಸೆಂಟಾಗಿ ಯುಗಾದಿಗೆ ನಾವು ಶಾಪಿಂಗ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಒಂದೊಂದು ಎಕ್ಸ್ಟ್ರಾಸ್ ಬೇಕು ಅಂತ ಹೇಳಿ ಶಾಪಿಂಗ್ ಹೋಗ್ತಾ ಇದ್ದೀವಿ ರಾಮನಗರಕ್ಕೆ. ಅಲ್ಲೊಂದು ಲಿನನ್ ಕ್ಲಬ್ ಅಂತ ಒಂದು ಶೋರೂಮ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಸಿಕ್ಕರೆ ಯಶುಗೆ ತಗೋಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸುಬ್ಬಗೊಂದು ಪಂಚ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಎಲ್ಲ ರೋಡಲ್ಲೇ ನಿಲ್ಸ್ಕೊಬಿಟ್ಟಿರ್ತಾರೆ ಅಲ್ವಾ ರೀ? ಸೊ ನೋಡೋಣ ಏನಾಗುತ್ತೆ ಅಂತ. ಮತ್ತು ನಾನು ಇವತ್ತು ನನಗೆ ಯಾವೆಲ್ಲ ಗೋಲ್ಡ್ ಬೇಕು ಇತ್ತು ಮದುವೆಗೆ ಅದನ್ನೆಲ್ಲ ತಗೊಬಿಟ್ಟು ಬಂದಿದ್ದೀನಿ. ಸೊ ಅದೆಲ್ಲ ನಾನು ಮದುವೆಗೆ ಹಾಕೋಬೇಕಲ್ಲ, ಮತ್ತು ಅದು ಲಾಕರಲ್ಲಿ ಇಟ್ಟು ಏನು ಯೂಸ್ ಇಲ್ಲ. ಸೊ ಅದಕ್ಕೆ ತಗೊಬಿಟ್ಟು ಬಂದಿದ್ದೀನಿ. ಸೊ ನನ್ನ ಔಟ್ಫಿಟ್ಟೆಲ್ಲ ಈಗ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ, ಏನು ಎಕ್ಸ್ಟ್ರಾ ಇಲ್ಲ, ಏನಿಲ್ಲ. ಸೊ ಇನ್ನೇನು ಮದುವೆ ಶಾಸ್ತ್ರಗಳನ್ನೆಲ್ಲ ನಾನು ರೆಕಾರ್ಡ್ ಮಾಡಬೇಕಂತ ಫುಲ್ ಎಕ್ಸೈಟೆಡ್ ಅಂತ ಹೇಳ್ಬೋದು. ಸೊ ನೋಡೋಣ ಏನೇನು ಆಗುತ್ತೆ ಅಂತ. ಖಂಡಿತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮದುವೆದೆಲ್ಲ ವ್ಲಾಗ್ ಬೇಕಂತ ಕಮೆಂಟಲ್ಲಿ ಹೇಳಿ. ಸೊ ಮದುವೆ ಇರೋದು ಸಂಡೇ ಮಂಡೇ. ಭಾನುವಾರ ಸೋಮವಾರ ಮದುವೆ ಇರೋದು. ಸೊ ನೋಡೋಣ ಯಾವಾಗ ಹೋಗೋದು ಅಂತ. ನನ್ನ ಮಂಗಲ್ಯಾಚರಣೆಲ್ಲ ಇಸ್ಕೋಬೇಕು ಹೋಗಿ. ಅದನ್ನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಷ್ಟೇ, ಇವಾಗ ಹೋಗೋಣ ಶಾಪಿಂಗ್ ಹೋಗಿ ಬಂದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ಈ ಒಂದು ಲೊಕೇಶನ್ ನೀವು ನೋಡಿರ್ಬೋದು. ಇದು ರಾಮನಗರ ಬಸ್ ಸ್ಟಾಪ್ ಆಪೋಸಿಟ್, ಸರ್ವಿಸ್ ರೋಡಲ್ಲಿ ಬರ್ತಲ್ಲ ಆ ಬಸ್ ಸ್ಟಾಪ್ ಆಪೋಸಿಟ್ಟು. ಸೊ ಇಲ್ಲಿ ರೇಮಂಡ್ ಶಾಪ್ ಫಸ್ಟಿಗೆ ಇತ್ತು, ನಾವು ಮದುವೆ ಆದಾಗಿಂದನೂ ಇತ್ತು ಇಲ್ಲಿ. ಬಟ್ ಇವಾಗ ರೇಮಂಡ್ ಶಾಪ್ ಇಲ್ಲ, ಅದು ಚೇಂಜ್ ಮಾಡಿದ್ದಾರೆ ಅನ್ಕೋತೀನಿ. ಸೊ ನಾವಿಲ್ಲಿ ಬಂದು ನೋಡಿದ್ವಿ, ಬಟ್ ಇರಲಿಲ್ಲ. ಸೊ ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀವಿ. ಹೊಸದು ಬಟ್ಟೆ ಚುಬ್ಬುಗೆ ಅವ್ನು ನೋಡ್ತಾವನೆ ನಗ್ತಾವ್ರ ಇಲ್ವ ಅಂತ. ಎತ್ ನಿಲ್ಸು ಮ್ಯಾಕೆ. ನಾನು ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ ಲಿನನ್ ಹೌಸಲ್ಲಿ ತಗೊಳ್ಳೋಣ, ಸುಬ್ಬುಗೂ ಮತ್ತು ಯಶುಗೂ ಇಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸುಬ್ಬುಗೆ ನಾನು ಪಂಚೆ ತಗೊಳ್ಳೋದು ಮೊದಲೇ ಫಿಕ್ಸ್ ಆಗಿತ್ತು. ಬಟ್ ಯಶು ಕನ್ಫ್ಯೂಷನಲ್ಲಿದ್ದ ಹಾಕೊಳ್ಳಬೇಡವಾ ಅಂತ ಹೇಳಿ. ಬಟ್ ಅದು ಇಬ್ರಿಗೂ ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಫೋಟೋಸ್ ತೆಗಿಬೋದಲ್ಲ ಅಂತ ನಾನೇ ಇಬ್ರಿಗೂ ಒಂದೇ ಥರ ಇರಲಿ ಅಂತ ಯಶುನ ಒಪ್ಪಿಸ್ದೆ. ಆಮೇಲೆ ಅವನು ಓಕೆ ಅಂತ ಹೇಳ್ದೆ. ಸೊ ನಾನು ಯೂಶ್ವಲಿ ಸುಬ್ಬುಗಾಗಲಿ ಯಶುಗಾಗಲಿ ಸ್ವಲ್ಪ ದೊಡ್ಡ ಸೈಜೇ ತಗೋತೀನಿ, ಯಾಕಂದರೆ ಮಕ್ಕಳು ಬೆಳೀತಾರಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ದೊಡ್ಡ ಸೈಜ್ ತಗೋತೀನಿ. ಅಲ್ಲೇ ಹಾಕಿ ನೋಡ್ಬಿಟ್ಟು ತೊಗೊಂಬರ್ತೀನಿ ನಾನು. ಮನೆಗೆ ಬರೋದು ಮತ್ತು ನಾವು ಇಲ್ಲಿಂದ ಅಲ್ಲಿಗೆ ಹೋಗೋದೆಲ್ಲ ಕನ್ಫ್ಯೂಷನ್. ಸೊ ಅದಕ್ಕೆ ಒಟ್ಟಿಗೆ ಹಾಕಿ ನೋಡಿ ಓಕೆ ಅನ್ಸಿದ್ರೆ ಮಾತ್ರ ತೊಗೊಬಿಟ್ಟು ಬರ್ತೀನಿ. ಬಾಯ್ ಮಾಡ್ತಾನೆ. ಇದೇ ಕಲರಲ್ಲಿ ಒಂದು ಸೈಜ್ ಒಂದು ಶರ್ಟ್.
ಏಯ್ ಬೇಡವಾ ಬೇಕು ತೆಗಿಲಾ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಕ್ಲಿಯರ್ ಕಲರ್ ತೆಗಿ ಏಯ್ ಇರ ನಾನು ತೆಗಿತೀನಿ ಇದು ಕಾಟನ್ ಅಲ್ಲಿ ಗ್ರೀನ್ ಇದೆಯಾ ಈ ಥರ ಗ್ರೀನ್ ಬೇಡ ಅದೇ ಥರ ಇವನ್ ದೊಡ್ಡ ಸೈಜ್ ಕೊಡಿ ಸರ್ ಸೊ ನಾವಿವತ್ತು ಬಂದಿದ್ದು ನಮ್ಮ ಮನೆಯವ್ರಿಗೂ ಸೇರಿಸಿ ಶಾಪ್ ಮಾಡಬೇಕು ಅಂತೇಳಿ. ಬಟ್ ಎರಡೂ ಶಾಪ್ಸು ನಮಗೆ ನಾವು ಅಂದ್ಕೊಂಡಿದ್ದು ಸಿಕ್ಕಲಿಲ್ಲ. ಆ್ಯಂಡ್ ಅದಾದಮೇಲೆ ರಾಮರಾಜ್ ಹತ್ರ ಬಂದ್ವಿ. ಅವ್ರಿಗೆ ಕಾಟನ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಕ್ಯಾಶುವಲ್ ಆಗಿರಬೇಕು. ಸೊ ಅದಕ್ಕಾಗಿ ನೋಡಿದ್ವಿ, ಬಟ್ ಇಲ್ಲ ಅಡ್ಜಸ್ಟ್ ಆಗಲಿಲ್ಲ. ಮಕ್ಳಿಗೆ ಮಾತ್ರ ಶಾಪ್ ಮಾಡ್ಕೊಂಡು ಬಂದ್ವಿ. ಬೇಡ 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 ಕೋಪ ಬೇಡ. ಅಯ್ಯೋ ಬೇಡ 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 ಕೋಪ ಬೇಡ ಕೋಪ. ಅಯ್ಯೋ ಬೇಡ 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 ಕೋಪ ಮಾಡ್ಕೊಳ್ಳೋದು. ನೋಡು ಓ ಐ ಒಯ್ 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 ಲಾಸ್ಟ್ ಟೈಮ್ ಎಷ್ಟು ಸೈಜ್ ಕೊಟ್ಟಿದ್ದು ಐ ಬಿಡ ಇಲ್ಲೇನು ನನ್ನ ಮಗನಪ್ಪ ಏನು ತೀಟ ಬಿಡ. ಏಯ್ ಬ ಇಲ್ಲೇ ಯಾಕೆ ಬರ ಮರ್ಯಾದಸ್ತ ಆಗ್ಬಿಟ್ಟವನೆ. ಮನೇಲಿ ಹಂಗೆ ಓಡಾಡ್ತಾ ಇರ್ತಾನೆ. ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ 10:15. ಸೊ ಇವಾಗ ನಾನು ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಏನಂದರೆ ನಾವು ಶಾಪಿಂಗ್ ಹೋಗ್ಬಿಟ್ಟು ಬಂದರೆ ಅದಾದಮೇಲೆ ನಮ್ಮ ಮನೆಯವರು ಎಲೆಕ್ಷನ್ ಅಂತ ಹೋಗಿದ್ದವರು ಇನ್ನೂ ಬಂದೇ. ಸೊ ಅದಕ್ಕೆ ಅವ್ರು ಬರೋಷ್ಟರಲ್ಲಿ ನಾನು ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಊಟಕ್ಕೆ ಬೀಟ್ರೂಟ್ ಗ್ರೇವಿ ಆ್ಯಸ್ ಯೂಶುವಲ್ ನಮ್ಮಿಬ್ಬರು ಫೇವ್ರೇಟ್. ಜೊತೆಗೆ ಪರೋಟ ಮಾಡಿದ್ದೀನಿ. ಇನ್ನು ನಾನು ತಿಂದಿಲ್ಲ, ಅವ್ರು ಬರಬೇಕು. ಜೊತೆಗೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸೋಣ ಅಂತ ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಹೋಗಿದ್ದು ಬಂದು ಲಿನೆನ್ ಹೌಸ್ ಅಂತ ಒಂದು ರಾಮನಗರದಲ್ಲಿದೆ. ಸೊ ಅದು ನಾವು ಹೋದ್ವಿ, ಕ್ಲೋಸ್ ಆಗಿತ್ತು ಅದು. ಸೊ ಓಕೆ ರೈಮಂಡ್ಸ್ಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ರೈಮಂಡ್ಸ್ ಈ ಶೋರೂಮ್ ಇದ್ದಿದ್ದು ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಮ್ಯಾಪಲ್ಲಿ ಸರ್ಚ್ ಮಾಡಿದ್ವಿ, ಬಟ್ ಅದು ಸಿಕ್ಕಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ ಯಾವುದೂ ನಮ್ಗೆ ಅಷ್ಟಾಗಿ ಪರಿಚಯ ಇಲ್ಲ. ಅಂದರೆ ಪರಿಚಯ ಅನ್ನೋದಕ್ಕಿಂತ ಬ್ರ್ಯಾಂಡ್ ನೋಡಿರ್ಬೇಕು ನಾವು ಫಸ್ಟು. ಅದು ಓಕೆ ಅಂತ ನಮ್ಗೆ ಅನಿಸ್ಬೇಕು, ಆಮೇಲೆ ನಾವು ಬೈ ಮಾಡಬೇಕು, ಆ ಥರ ನಮ್ಮದು. ಸೊ ನಮ್ಮ ಮನೆಯವರು ಯೂಶ್ವಲಿ ರೈಮಂಡ್ಸಲ್ಲಿ ತಗೋತಾರೆ, ಲಿನೆನ್ ಹೌಸಲ್ಲಿ ತಗೋತಾರೆ. ಅದು ಬಿಟ್ಟರೆ ಶಾಪಲ್ಲಿ ತಗೋತಾರೆ. ಸೊ ಇಲ್ಲಿ ರಾಮನಗರದಲ್ಲಿ ಲಿನೆನ್ ಹೌಸ್ ಆಗಿರ್ಬೋದು, ರೈಮಂಡ್ಸ್ ಆಗಿರ್ಬೋದು ರೇರ್. ಅಂದರೆ ಅದು ಎಲ್ಲ ಫಾರ್ಮಲ್ಸ್ ಟೈಪ್ ಇರುತ್ತಲ್ಲ, ಅವರು ಅಷ್ಟಾಗಿ ಸೆಲೆಕ್ಟ್ ಮಾಡಲ್ಲ. ಯಾವಾಗಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ ಮಾತ್ರ. ಸೊ ಅದಕ್ಕೆ ಹೋದ್ವಿ, ಬಟ್ ಅಲ್ಲಿ ಎರಡೂ ಇರಲಿಲ್ಲ. ಅದಾದಮೇಲೆ ನಾವು ರಾಮರಾಜಲ್ಲಿ ನೋಡೋಣ ಅಂತ ಹೋದ್ವಿ. MS ಗೋಲ್ಡ್ ಹತ್ರನೇ ರಾಮರಾಜ್ ಶೋರೂಮ್ ಕೂಡ ಇದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಅವ್ರಿಗೆ ಅಷ್ಟು ಸೂಟ್ ಆಗಲಿಲ್ಲ, ಅವರು ಬೇಡ ಅಂತ ಹೇಳಿದ್ರು. ಮತ್ತು ನಾವು ಊರಿಗೆ ಹೋಗುವಾಗ ಅಲ್ಲೇ ತಗೊಳ್ಳೋಣ ಅಂತ ಹೇಳಿದ್ರು. ಅಂದರೆ ಅಲ್ಲೇ ಮೈಸೂರಲ್ಲ ಎಲ್ಲ ತಗೊಳ್ಳೋಣ ಅಂತ ಹೇಳಿದ್ರು. ಸೊ ನಾನು ಮಕ್ಳಿಗೆ ಮಾತ್ರ ತೊಗೊಂಡು ಬಂದೆ. ಸೊ ನೋಡ್ಬೋದು, ನಂದು ಆ್ಯಕ್ಚುಲಾಗಿ ಸ್ಯಾರಿ ಕಲರ್ ಬಂದು ಇದು ಬಾಟಲ್ ಗ್ರೀನ್ ಕಲರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ನಾನು ಧಾರೆಗೆ ಹಾಕೋಬೇಕು ಅಂತ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ನನಗೆ ಇನ್ನೂ ಸ್ಯಾರಿನೂ ರೀಚ್ ಆಗಿಲ್ಲ. ಅದೇನು ಮಾಡಿದಾರೋ ನನಗೂ ಗೊತ್ತಿಲ್ಲ. ಯಾಕಂದರೆ ಮದುವೆ ಅಂತ ನಮಗೆ ಗೊತ್ತಾಗಿದ್ದೆ ಶಾರ್ಟ್ ಟೈಮ್, ವಿತನ್ 4 to 5 ಡೇಸಲ್ಲೇ ಗೊತ್ತಾಗಿದ್ದು. ಅದು ಸಡನ್ ಪ್ಲ್ಯಾನ್, ಅದು ಮದುವೆ ಏನಿದೆ. ಸೊ ಎಲ್ಲ ಅವರು ಬೇಗನೆ ಅರೇಂಜ್ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ನಾವು ಜಾಸ್ತಿ ಟೈಮ್ ಇರಲಿಲ್ಲ. ಎಷ್ಟು ಟೈಮ್ ಸಾಧ್ಯನೋ ಅಷ್ಟರಲ್ಲೇ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಯಶುಗೆ ಇದು ಬಾಟಲ್ ಗ್ರೀನ್ ವಿತ್ ಪಂಚೆ ಇತ್ತು. ಬರೀ ಶರ್ಟ್ ಕೊಡಿ ಅಂತ ಕೇಳಿದೆ, ಶರ್ಟ್ ಕೊಡಲ್ಲ, ಫುಲ್ ಸೆಟ್ಟೇ ತೊಗೋಬೇಕಂದ್ರು. ಸೊ ಅದಕ್ಕೆ ಸೆಟ್ಟೇ ತೊಗೊಂಡಿದ್ದಾಯಿತು. ಮತ್ತು ಇದು ಬಂದು ಸುಬ್ಬು.
ಸೇಮ್ ಅಣ್ಣ ತಮ್ಮ ಇಬ್ರಿಗೂ ಸೇಮ್, ಮತ್ತು ನನ್ನದು ಸ್ಯಾರಿ ಕಲರ್ ಕೂಡ ಸೇಮ್. ನಮ್ಮ ಯಜಮಾನ್ರಿಗೂ ಇದೇ ಥರ ತಗೊಳ್ಳಿ ಅಂತ ಹೇಳಿದೆ, ಬಟ್ ಅವ್ರು ನನ್ನ ಪಂಚೆ ಗಿಂಚೆಲ್ಲ ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರು. ಆಗ ಅದೆಲ್ಲ ಕಂಫರ್ಟ್ ಅಂತ ಅನಿಸಲ್ಲ, ಸೊ ಏನಾದರೂ ಹಾಕ್ಕೊಳ್ಳಿ ಬಟ್ ಕೂಲಾಗಿರಲಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅದಾದಮೇಲೆ ಸುಬ್ಬುಗೆ ಒಂದು ಬನಿಯನ್ ತೊಗೊಬಂದೆ, ಅದ್ರ ಒಳಗಡೆ ಹಾಕೋಣ ಅಂತ. ಗೊತ್ತಿಲ್ಲ, ಶೆಕೆ ಇರುತ್ತೆ, ಅದು ಸಿಲ್ಕ್ ಫ್ಯಾಬ್ರಿಕ್ ಬೇರೆ, ಏನು ಮಾಡ್ತೀನಿ ಅಂತ. ಅದು ಬಿಟ್ಟರೆ ಒಂದೆರಡು ಕರ್ಚೀಫ್ಸ್ ತೊಗೊಬಂದೆ, ರಾಮ್ರಾಜಲ್ಲಿ ಚೆನ್ನಾಗಿರುತ್ತೆ ಸಮ್ಮರ್ಗೆ ಬೇಕು ಅಂತ ಹೇಳಿ ತೊಗೊಬಿಟ್ಟು ಬಂದೆ. ಸೊ ಟೋಟಲ್ ಬಿಲ್ ಬಂದು 2385 ರೂಪಾಯಿ ಆಗಿದೆ. ರಾಮ್ರಾಜ್ ಶೋರೂಮಲ್ಲಿ ತೊಗೊಬಿಟ್ಟು ಬಂದಿದ್ದು. ಸೊ ಅಷ್ಟೇ, ಇನ್ನೆಲ್ಲೂ ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾವು ಪೂಮಾ ಶೋರೂಮ್ಗೆ ಹೋಗ್ಬೇಕು, ಇಲ್ಲೊಂದು ಔಟ್ಲೆಟ್ ಇದೆ, ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಟೈಮ್ ಶಾರ್ಟೇಜ್ ಇದೆ, ನಾಳೆ ವೋಟಿಂಗ್ ಹೋಗ್ಬೇಕು, ವೋಟ್ ಮಾಡಬೇಕಲ್ಲ ನಾಳೆ. ನೀವು ಅಷ್ಟೇ ಎಲ್ಲರೂ ವೋಟ್ ಮಾಡಿ. ಸೊ ಈ ವ್ಲಾಗ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ವೋಟ್ ಮಾಡಿಬಿಟ್ಟಿರ್ತೀರ. ಸೊ ಅಷ್ಟೇ. ಆ್ಯಂಡ್ ಅದಾದಮೇಲೆ ಮದುವೆಗೆಲ್ಲ ಹೊರಡಬೇಕು, ಪ್ಯಾಕ್ ಮಾಡಬೇಕು, ನಾನೇನೋ ಥ್ರೆಡ್ಡಿಂಗ್ ಮಾಡಿಸ್ಕೋಬೇಕು, ಫೇಶಿಯಲ್ ಮಾಡಿಸ್ಕೋಬೇಕು. ಸೊ ರೆಡಿ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಶಾರ್ಟ್ ಟೈಮ್ ಇದೆ. ಲೈಕ್ ಥ್ರೆಡ್ಡಿಂಗಿನ ನಾನು ಮಾಡಿಸಿಲ್ಲ, ಸ್ವಲ್ಪ ಹೇರ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಫ್ಟರ್ ಪ್ರೆಗ್ನೆನ್ಸಿ ಹೇರ್ ಲಾಸ್ ಆಗಿದೆ, ಹೇರ್ಸ್ ಕಂಪ್ಲೀಟಾಗಿ ಹಾಳಾಗಿದೆ. ಸೊ ಬೋಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಆದಷ್ಟು ಬೇಗ ಮಾಡಿಸ್ಕೊಳ್ಳೋಣ. ಆ್ಯಂಡ್ ಅದಾದಮೇಲೆ ಫೇಶಿಯಲ್ ಎಲ್ಲ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಟ್ರಿಪ್ಪು ಹೆವಿ ಬಿಸಿಲಿದ್ದಿದ್ದರಿಂದ ಸ್ಕಿನ್ ತುಂಬ ಹಾಳಾಗೋಗಿದೆ, ಟೈಮ್ ಜಾಸ್ತಿ ಆಗಿದೆ ಫೇಸಲ್ಲಿ. ಸೊ ಅದಕ್ಕೆ ಒಂದು ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ, ಅದು ಸ್ಯಾಟರ್ಡೇ ಮಾಡಿಸ್ಕೊಂಡು ಸ್ಯಾಟರ್ಡೇ ಈವ್ನಿಂಗ್ ಅಷ್ಟರಲ್ಲಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸಂಡೇ ಇರೋದು ಚಪ್ರ. ಈವ್ನಿಂಗ್ ಯಾಕೆ ಅಂತ ಹೇಳಿದ್ರೆ ನಾನು ಇನ್ನೂ ಮಾಂಗಲ್ಯ ಚೈನ್ ಎಲ್ಲ ರೆಡಿ ಈಸ್ಕೋಬೇಕಲ್ವ, ಅದು ಎಲ್ಲ ಸೆಟಲ್ ಮಾಡಿ ಆಮೇಲೆ ಈಸ್ಕೋಬೇಕು. ಸೊ ಅದಕ್ಕೆ ಒನ್ ಡೇ ಮುಂಚಿತವಾಗಿ ಹೋದರೆ, ಮತ್ತು ನನಗೆ ಈ ಒಂದು ಹೋಗ್ತಾ ಇರೋ ಉದ್ದೇಶ, ಸಾಕಷ್ಟು ಉದ್ದೇಶಗಳಿದೆ, ಮದುವೆ ಒಂದೇ ಅಂತಲ್ಲ. ಸುಬ್ಬುದು ಬರ್ತ್ ಸರ್ಟಿಫಿಕೇಟ್ ಇಸ್ಕೋಬೇಕು, ನಾನು ಇನ್ನೂ 1.5 ವರ್ಷ ಆದರೂ ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ. ಆ್ಯಂಡ್ ಅದಾದಮೇಲೆ ನಮ್ಮಮ್ಮ ಮನೆಗಡೆ ಜಮೀನು ಸ್ವಲ್ಪ ಕೆಲಸ ಇದೆ ನಂದು, ಸೊ ಅದನ್ನು ಮುಗಿಸ್ಬೇಕು. ಮತ್ತು ಸಮ್ಮರ್ ಹಾಲಿಡೇಸ್ಗೆ ನಮ್ಮಮ್ಮ ಮನೆಗೆ ಹೋಗಿಲ್ಲ, ಅದಕ್ಕೆ ಹೋಗಬೇಕು. ಮತ್ತು ಆ್ಯಸ್ ಯೂಶ್ವಲ್ ಮದುವೆ, ಮತ್ತು ನಮ್ಮ ಕಸಿನ್ಸ್ ಜೊತೆ ಒಂದು ಬೆಸ್ಟ್ ಟೈಮ್. ಆಫ್ಟರ್ ದ ಲಾಂಗ್ ಟೈಮ್ ನಮ್ಮ ಅಜ್ಜಿ ಮನೇಲಿ ಮದುವೆ ಆಗ್ತಾ ಇರೋದು, ತುಂಬ ವರ್ಷ ಆಯಿತು. ಸೊ ಒಂದು ಒಳ್ಳೆ ಬೆಸ್ಟ್ ಟೈಮ್ನ ಸ್ಪೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಎಲ್ಲ ಮಾತಾಡ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಯಜಮಾನ್ರು ಬರೋದು ಲೇಟ್ ಆದರೆ ಒಂದು ಸ್ಕ್ರಬ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಎಸ್, ಇದು ನನ್ನ ಡೈಲಿ ವೇರ್ ಬ್ಯಾಂಗಲ್ಸ್. ತುಂಬ ಜನ ಹಳೆ ವ್ಲಾಗಲ್ಲಿ ಹೋಗ್ಬಿಟ್ಟು ಕೇಳಿದ್ರಿ, ನನ್ನ ಹತ್ರ ಅದಿರಲಿಲ್ಲ, ಇವತ್ತೇ ನಾನು ಲಾಕರಿಂದ ತೊಗೊಬಿಟ್ಟು ಬಂದಿರೋದು. ಸೊ ನೋಡ್ಬೋದು, ಅದೇನೋ ನನಗೆ ಇದು ಇಷ್ಟ, ಬಟ್ ಮನೇಲಿ ಇಟ್ಕೊಳ್ಳೋಕ್ಕೆ ಭಯ, ಅಷ್ಟೇನೇನಿಲ್ಲ. ಸೊ ಇವಾಗ ಆಲ್ರೆಡಿ ನಾನು ಎಷ್ಟು ಜವಾಬ್ದಾರಿ ಅಂತ ನೀವು ಒಡವೆಗಳಲ್ಲಿ ಅಥವಾ ದುಡ್ಡಲ್ಲಿ ನೋಡಿರ್ತೀರ, ಹಳೆ ವ್ಲಾಗ್ಸಲ್ಲೆಲ್ಲ ಒಡವೆ ಹಿಂಗೆ ಎತ್ಕೊಬಿಟ್ಟಿದ್ರು ಅಂತೆಲ್ಲ ಹೇಳಿರ್ತೀನಿ. ಸೊ ಅದಕ್ಕೆ ನಾವು ಮನೆಯವರು ಫಾರ್ ದ ಸೇಫರ್ ಸೈಡ್ ಅದನ್ನು ನಾವು ಲಾಕರಲ್ಲೇ ಇಟ್ಟಿರ್ತೀವಿ. ಸೊ ಏನಾದರೂ ಅಕೇಶನ್ಸ್ ಇದ್ದರೆ ಮಾತ್ರ ತೊಗೊಬಿಟ್ಟು ಬರ್ತೀವಿ, ಅಷ್ಟೇ. ಸೊ ಇವಾಗ ಏನು MK-Fainದು ಒಂದು ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಇದು MK-Fain ಅವ್ರದ್ದು ಬಾಡಿ ಸ್ಕ್ರಬ್. ಇದಾದಮೇಲೆ ಬಾಡಿ ಬಟರ್ ಬಂದಿದೆ, ಅದು ಟ್ಯಾನ್ನ ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಸೊ ನಂಗೆ ಯೂಶಲಿ ಟ್ಯಾನ್ ಆದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಸ್ಕ್ರಬ್ ಮಾಡ್ಕೊಳ್ಳೋದು ಫೇಸ್ ಫುಲ್ಲು. ಸೊ ನೋಡ್ಬೋದು, MK-Fain ಕಾಫಿ ಬಾಡಿ ಸ್ಕ್ರಬ್. ಇದು ಸ್ಪಾನ್ಸರ್ಡ್ ಅಲ್ಲ, ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ, ನಾನು ಲಿಂಕ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್ ನಾನು ಫೇಶಿಯಲ್ ಮಾಡಿಸಲ್ವಂತ. ಸೊ ಅದಕ್ಕೆ ಫಾರ್ ದ ಸೇಫರ್ ಸೈಡ್ ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಫೇಸ್ ವೆಟ್ ಮಾಡ್ಕೋಬೇಕು. ಸೊ ಇದು ನೋಡಿ ನಾನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೇಕು ಅಷ್ಟೇ. ಬನ್ನಿ ತೋರಿಸ್ತೀನಿ. ಸೊ ಇದು MK-Fain ಬಾಡಿ ಸ್ಕ್ರಬ್ ಹಾಗೆಯೇ ಬಾಡಿ ಬಟರ್ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಯೂಶಲಿ ಫೇಸ್ಗೆ ಅಪ್ಲೈ ಮಾಡ್ತೀನಿ, ಈವನ್ ಬಾಡಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದು ಸ್ಪೆಷಲಿ ಫಾರ್ ಬಾಡಿ ಅಂತಲೇ ಹೇಳ್ಬೋದು. ಬಟ್ ನನಗೆ ತೀರಾ ನನಗೆ ಟ್ಯಾನ್ ಆಗಿದೆ ಅಂತ ಅನಿಸ್ದಾಗ, ಮತ್ತು ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಜಾಸ್ತಿ ಆಗಿದೆ ಅನಿಸ್ದಾಗ ಮಾತ್ರ ನಾನು ಇದು ಸ್ಕ್ರಬ್ ಯೂಸ್ ಮಾಡಿ ನಾನು ಸ್ಕ್ರಬ್ ಮಾಡ್ಕೋತೀನಿ. ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು, ಹಾಗೆ ಬ್ರೈಟ್ ಬರುತ್ತೆ ನೆಕ್ಸ್ಟ್ ಡೇಗೆ ನಿಮಗೆ. ಸೊ ಅದಕ್ಕೆ ನನಗೆ ಇದು ಇಷ್ಟ ಆಗುತ್ತೆ.
ಮತ್ತು ಹಾಗೆ ಇದ್ರದ್ದು ಅರೋಮಾ ತುಂಬ ಚೆನ್ನಾಗಿರುತ್ತೆ, ಅಷ್ಟನ್ನು ಹೇಳ್ಬೋದು. ನಾನು ಇದನ್ನು ಸುಮಾರು ಒಂದು 3-4 ಇಯರ್ಸಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ಹಳೆ ವ್ಲಾಗ್ಸಲ್ಲೂ ನಾನೀಗ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನನಗೆ ಇದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಎನಿ ಸ್ಕಿನ್ ಟೈಪ್ ಅವ್ರಿಗೆ ಕೂಡ ಅಡ್ಜಸ್ಟ್ ಆಗುತ್ತೆ. ಹಾಗೆಯೇ ನನ್ನ ನೆಕ್ ಪಾರ್ಟಲ್ಲೂ ಕೂಡ ಜಾಸ್ತಿ ಟ್ಯಾನ್ ಆಗೋಗಿತ್ತು. ಸೊ ಅದಕ್ಕಾಗಿ ನಾನು ಚೈನ್ ರಿಮೂವ್ ಮಾಡಿ ಅಲ್ಲೂ ಕೂಡ ಸ್ಕ್ರಬ್ ಮಾಡ್ತಾಯಿದ್ದೀನಿ, ಸೊ ದಟ್ ನೀಟಾಗಿ ಸ್ಕ್ರಬ್ ಆಗಲಿ, ಹಾಗೆ ನೀವನ್ ಸ್ಕಿನ್ ಟೋನ್ ಎಲ್ಲ ಸರಿ ಹೋಗಲಿ ಅಂತ ಹೇಳಿ. ಸೊ ಅದು ನಾನು 5 to 10 ಮಿನಿಟ್ಸ್ ನೀವು ಲೈಟಾಗಿ ಮೈಲ್ಡಾಗಿ ಸ್ಕ್ರಬ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಾಗುತ್ತೆ ಫೇಸು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಸೊ ಇದು ಬಂದು ಬಾಡಿ ಬಟರ್. ಇದನ್ನು ನಾವು ಆಫ್ಟರ್ ಸ್ಕ್ರಬ್ ನಾನು ಯೂಶ್ವಲಿ ಅಪ್ಲೈ ಮಾಡ್ಕೋತೀನಿ. ನಾನು ಯೂಶ್ವಲಿ ಇದನ್ನು ಎವ್ರಿ ವೀಕ್ ಆ ಥರ ಎಲ್ಲ ಅಪ್ಲೈ ಮಾಡಲ್ಲ. ತೀರಾ ಟ್ಯಾನ್ ಆಗಿದೆ ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ. ಚೆನ್ನಾಗಾಗುತ್ತೆ ಸ್ಕಿನ್ ಅಷ್ಟೇ. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಒನ್ಸ್ ನೀವು ತಗೊಂಡ್ರೆ ಫೇಸ್ಗೆ, ಹ್ಯಾಂಡ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ. ಬೇಕು ಅಂದರೆ ಯೂಸ್ ಮಾಡಿ. ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಅಷ್ಟೇ. ಇನ್ನು ನಮ್ಮ ಮನೆಯವ್ರು ಬಂದು ನಾನು ಪರಾಟ ಮಾಡಿ ರೂಟೀನ್ ಮುಗಿಸ್ಕೋಬೇಕು. ಫಸ್ಟಿಗೆ ಚೇನ್ ಹಾಕ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.